ಆಕ್ಚುಲಿ ಏನ್ ಗೊತ್ತಾ, ಇವತ್ತು ನಾನು ನಿನ್ನ ಕಿಡ್ನಾಪ್ ಮಾಡ್ತಾ ಇದ್ದೀನಿ. ನಾನ್ ನೋಡ್ತಾನೆ ಇದ್ದೀನಿ, ಇವತ್ತು 100K ಆಗುತ್ತೆ, ನಾಳೆ 100K ಆಗುತ್ತೆ ಅಂತ ನಾನು ಎಷ್ಟೊಂದು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಾನೆ ಇದ್ದೀನಿ. 100K ಆಯ್ತಾನೆ ಇಲ್ಲ. ಯಾಕೆ? ಇನ್ 4,000 ಅಷ್ಟೇ ಬೇಕಿರೋದು, 100K ಆಯ್ತಲ್ಲ. ಯಾರೋ ಫಾಲೋ ಮಾಡ್ತಾ ಇಲ್ಲ ಅಲ್ವಾ, ಅದಕ್ಕೆ ಇವತ್ತು ಫೇಮಸ್ ಆಗಿರೋ ಒಂದು ಹುಡುಗಿನ ಕಿಡ್ನಾಪ್ ಮಾಡ್ತಾ ಇದೀನಿ. ಓಕೆನಾ? ನೋಡ್ಕೊಳ್ಳಿ, ಆ ಹುಡುಗಿನ ಕಿಡ್ನಾಪ್ ಮಾಡ್ಬಿಟ್ಟು ಅವ್ರ ಹತ್ರ ಇರೋ ಫಾಲೋವರ್ಸ್ ಎಲ್ಲ ನಾನ್ ಗೇನ್ ಮಾಡ್ಕೊತೀನಿ ಇವತ್ತು. ನೋಡ್ಕೊಳ್ಳಿ. ಯಾಕೆ? ತಡೀರಿ, ಕಾಲ್ ಮಾಡ್ಬಿಟ್ಟು ಕರೆದ್ಬಿಟ್ಟು ಆಮೇಲೆ ಕಿಡ್ನಾಪ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ವೆಯ್ಟ್ ಮಾಡ್ತಿದ್ದೀನಿ ಕಣ್ ಬನ್ನಿ. ಇವತ್ತು ಕಿಡ್ನಾಪ್ ಆಯ್ತಾರೆ ಅಂತ ಗೊತ್ತಿದ್ರು ಅಷ್ಟೆಲ್ಲ ಮಾತಾಡ್ತಾರಲ್ಲ ಅವರು. ಅಯ್ಯೋ, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಕಾಯದೇ ಆಗೋಯ್ತು ಗಂಡೇಕ್ಳು ಜೀವನ. ಒಂದ್ ನಿಮಿಷ ನಿಂತ್ಕೋ, ಅಲ್ಲೇ ನಿಂತ್ಕೋ. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಅದೆಲ್ಲ ಬೇಕಾ ನಿನ್ಗೆ? ಹಿಂದಕ್ ಹೋಗು. ಆಕ್ಚುಲಿ ಏನ್ ಗೊತ್ತಾ, ಇವತ್ ನಾನು ನಿನ್ನ ಕಿಡ್ನಾಪ್ ಮಾಡ್ತಾ ಇದೀನಿ. ಏ, ನನ್ ಕಿಡ್ನಾಪ್ ಮಾಡ್ತಾ ಇದೀನಿ, ಓಕೆ ಅಂತ್ಯಾ? ಬಾತು ನಂಗೇನು, ಇವ್ಳು ಯಾರು ಕೂಡ ಕಿಡ್ನಾಪ್ ಮಾಡ್ತಿದೀನಿ ಅಂದ್ರೆ ಓಕೆ ಅಂತ್ಯಾ? ಏನ್ ಗೊತ್ತಾ, ನಿಮ್ ಮನೆಗೆ ಫೋನ್ ಮಾಡಿ ಅರ್ಜೆಂಟ್ ಆಗಿ 5 ಲಕ್ಷ ಅರೇಂಜ್ ಮಾಡಕ್ ಹೇಳು. ಇಲ್ಲ ಅಂತಂದ್ರೆ ಇವತ್ ನಿನ್ ಕಣ್ಣು ಮೂಗು ಎಲ್ಲ ಕುಯ್ಕ ಮಾರ್ಬಿಡ್ತೀನಿ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ಯಾವ 10 ಲಕ್ಷ ಹೇಳ್ತಾಳಂತ ಇಬ್ಬರಿಗೂ 50-50 ನಿನ್ನ ಕಿಡ್ನಾಪ್ ಮಾಡಿ 100K ಫಾಲೋವರ್ ಆಗೋ ತರ ಒಂದ್ ಕಂಟೆಂಟ್ ಮಾಡಮ್ಮ ಅನ್ಕೊಂಡಿದೀನಿ. ಅಯ್ಯೋ, ಆಯ್ತರಕನಂತೆ. ನಾನೇನಾದ್ರು ಎತ್ಕೊ ಹೋಗ್ಬಿಟ್ಟು ಕಿಡ್ನಾಪ್ ಮಾಡ್ಬಿಟ್ರೆ ಬರೀ ಪಾನಿಪುರಿ ತಿನ್ಸಕ್ಕೆ ಕಾಸು ಇಟ್ಕಲ್ಲ ನನ್ಗೆ. ಸೊ ಇವಳ ಕಿಡ್ನಾಪ್ ಮಾಡಲ್ಲ, ಕ್ಯಾನ್ಸಲ್. ಈ ವಿಡಿಯೋ ಇಂದ ಏನಾದ್ರು 100K ಆದ್ರೆ ಒಂದ್ ಗಿವ್ ಅವೇ ಅನೌನ್ಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಂಗೆ. ಥ್ಯಾಂಕ್ ಯು ಸೊ ಮಚ್, ಬೈ ಬೈ.